ನಾನೀಗ ಅಯೋಧ್ಯೆಯ ಮುಖ್ಯ ರಸ್ತೆಯಲ್ಲಿದ್ದೀನಿ, ರಾಮಪಥದಲ್ಲಿದ್ದೀನಿ. ಮುಖ್ಯ ರಸ್ತೆಯ ಇಕ್ಕೆಲಗಳು ಕೂಡ ಈಗ ಅಲಂಕಾರಗೊಂಡಿದೆ. ಜೊತೆಗೆ ಪ್ರತಿ ಒಂದು 200 ಮೀಟರ್ಗೆ ನಮಗೆ ವಿಶೇಷವಾದ ವಾದ್ಯಗಳು, ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಶೇಷವಾದ ಕಲಾ ತಂಡಗಳನ್ನ ನೋಡ್ಬೋದು. ನಾನು ಹಿಂದೆ ನೋಡ್ತಾ ಇದ್ದೀನಿ ಈಗ ಡಮರುಗವನ್ನು ಬಾರಿಸ್ತಾ ಇದ್ದಾರೆ. ಕಾಶಿಯಿಂದ ಬಂದಿರುವಂಥ ವಿಶೇಷವಾದ ತಂಡ. ಇದ್ರ ಜೊತೆಗೆ ಇದೇ ರೀತಿಯಾದ ವಾತಾವರಣ ನೀವು ಬೇರೆ ಬೇರೆ ಕಡೆ ಕೂಡ ನೋಡ್ಬೋದು ಈ ರಸ್ತೆಯಲ್ಲಿ. ಅಂದರೆ ಸುಮಾರು 200ರಿಂದ 250 ಮೀಟರ್ಗೆ ಒಂದೊಂದು ಕಲಾ ತಂಡಗಳಿಗೆ ಅವಕಾಶವನ್ನು ಮಾಡಲಾಗಿದೆ. ಯಾರ್ಯಾರು ಅತಿಥಿಗಳು ಬರ್ತಾರೆ ಅವರ ಸ್ವಾಗತದ ಜೊತೆಗೆ ಈ ಭಾಗದ ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥ ನಿಟ್ಟಿನಲ್ಲಿ ಉತ್ತರ ಪ್ರದೇಶದ ಸಂಸ್ಕೃತಿ ಇಲಾಖೆ ಏನಿದೆ ಈ ರೀತಿಯಾದಂಥ ಒಂದು ವಿಶೇಷವಾದಂಥ ಕಲಾ ತಂಡಗಳ ಆಯೋಜನೆ ಕೂಡ ಮಾಡಿದೆ. ಹೀಗಾಗಿ ಬಂದವರಿಗೆಲ್ಲ ಕೂಡ ಒಂದು ಖುಷಿ ಇದೆ. ಕೇವಲ ರಾಮನ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಅಷ್ಟೇ ಅಲ್ಲ, ಈ ಭಾಗದ ಸಂಸ್ಕೃತಿಯನ್ನು, ಕಲೆಯನ್ನು ಕೂಡ ಪರಿಚಯ ಮಾಡುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಹೀಗಾಗಿ ಅಯೋಧ್ಯೆ ರಾಮನಗರಿ ಏನಿದೆ ವಿಶೇಷವಾಗಿ ಕಳೆಗಟ್ಟಿದೆ. ನಮ್ಮ ಜೊತೆ ಮಾತಾಡೋಕ್ಕೆ ಸ್ಥಳೀಯರಿದ್ದಾರೆ, ಕಲಾ ತಂಡದ ಮುಖ್ಯಸ್ಥರಿದ್ದಾರೆ, ಅವ್ರ ಜೊತೆ ಮಾತಾಡೋಣ. जी नमस्कार, पहला आप किधर से आ रहे हैं? काशी विश्वनाथ मंदिर, वाराणसी। ये कला क्या है, मतलब आप ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ऐसा करते हैं क्या, मतलब उसके बारे में बोलिए। काशी विश्वनाथ मंदिर का प्रसिद्ध वाद्य यंत्र है। भगवान शंकर ने इस वाद्य यंत्र की उत्पत्ति की थी। किधर ऐसा काशी में जो पूजा के समय वो करते हैं, अभी इधर क्या कर रहे हैं? आज काशी से हम लोग को विशेष आमंत्रण पर अयोध्या बुलाया गया है और काशी से जैसे द्वापर युग में भगवान शंकर ने श्री राम अवतार के समय मदारी का रूप लेके यहाँ पे डमरू वादन किया था, उसी प्रकार आज 500 साल के इतिहास के बाद काशी का डमरू वादन विश्व प्रसिद्ध यहाँ पे इस गौरवशाली पल में शामिल हो रहा है। ವಾದಕರು ಹೇಳ್ತಾ ಇರುವಂಥ ಮತ್ತು ಒಟ್ಟಲ್ಲಿ ಕಾಶಿಯಲ್ಲಿ ಈಗ ಸಂಪೂರ್ಣವಾಗಿ ಇನ್ಫ್ಯಾಕ್ಟ್ ಅಯೋಧ್ಯೆಯಲ್ಲಿ ಈಗ ಸಂಭ್ರಮ ಮುಗಿಲು ಮಾಡ್ತಾ ಇದೆ. ಕ್ಷಣಕ್ಕೂ ಕೂಡ ಸಂಭ್ರಮ ಹೆಚ್ಚಾಗ್ತಾ ಇದೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ.